ಸ್ನೇಹಿತರೆ, ಆನ್ಲೈನ್ ಅಲ್ಲಿ ದುಡ್ಡು ಮಾಡ್ಬೇಕಂತ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ ನೆಲ್ಲ ಕ್ರಿಯೇಟ್ ಮಾಡ್ಕೋತೀರಾ, ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ಅದರಲ್ಲಿ ಕೆಲಸ ಮಾಡ್ತಾ ಏನಪ್ಪಾ ಅಂತಂದ್ರೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀರಾ. ಬಟ್ ಏನಂತಂದ್ರೆ ವ್ಯೂಸ್ ಗಳು ಕರೆಕ್ಟ್ ಆಗಿ ಬರೋದಕ್ಕೆ ಶುರು ಇದೆ ಅಂತಂದ್ರೆ ವ್ಯೂಸ್ ಬರಲ್ಲ. ಎಷ್ಟೋ ವ್ಯೂಸ್ ಬರ್ತಾ ಇರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ವ್ಯೂಸ್ ಬರ್ತಾ ಇರಲ್ಲ. ಸೊ ಆವಾಗ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ಸೊ ನನ್ನ ಚಾನಲ್ ಯಾಕೋ ಗ್ರೋ ಆಗ್ತಾ ಇಲ್ಲ, ನಾನು ಏನೋ ಒಂದು ದೊಡ್ಡ ಯೂಟ್ಯೂಬರ್ಸ್ ಗಳು ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಲೈವ್ ಮಾಡ್ತಿರ್ತಾರೆ, ಲೈವ್ ಅಲ್ಲಿ ಚಾನಲ್ ಗಳನ್ನ ಚೆಕಿಂಗ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಏನ್ ಮಾಡ್ತೀರಾ, ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡ್ತೀರಾ. ಬಟ್ ಏನಪ್ಪಾ ಅಂತಂದ್ರೆ ಅವರು ಎಲ್ಲಾ ಒಂದು ಚಾನಲ್ ಗಳನ್ನ ಚೆಕ್ ಮಾಡೋದಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಚೆಕ್ ಪ್ರೊಸೆಸ್ ಏನಿದೆ ಅದನ್ನ ನೀವು ಮಾಡೋದಕ್ಕೆ ಮುಂದಾಗ್ತೀರಾ. ಬಟ್ ಎಲ್ಲಾ ಒಂದು ಸ್ಮಾಲ್ ಯೂಟ್ಯೂಬರ್ಸ್ ಗಳು ಈ ತರ ಮಾಡೋದಕ್ಕೆ ಆಗಲ್ಲ. ಸೊ ಅವಾಗ ಏನಪ್ಪಾ ಅಂತಂದ್ರೆ ನಮ್ಮ ಚಾನಲ್ ಗಳನ್ನ ತಾವೇ ಚೆಕ್ ಮಾಡ್ಕೋಬಹುದು. ಅಂತಂದ್ರೆ ನಮ್ಮ ಚಾನಲ್ ಇವಾಗಿದೆ ಅಂತಂದ್ರೆ ಅದನ್ನ ನಾವೇ ಚೆಕ್ ಮಾಡ್ಕೋಬಹುದು, ಎಷ್ಟು ಚೆನ್ನಾಗಿದೆ, ಎಷ್ಟು ಸರಿಯಾಗಿದೆ, ಎಷ್ಟು ಮಿಸ್ಟೇಕ್ಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ನಾವೇ ಚೆಕ್ ಮಾಡ್ಕೋಬಹುದು. ಸೊ ಯಾವ ತರ ಚೆಕ್ ಮಾಡ್ಕೊಳ್ಳೋದು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಏನಪ್ಪಾ ಅಂತಂದ್ರೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹೌದು, ನೀವು ಚಾನಲ್ ಅನ್ನು ಏನೋ ಕ್ರಿಯೇಟ್ ಮಾಡ್ತೀರಾ. ಸೊ ಚಾನಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಗೊತ್ತಿರೋಷ್ಟು ಸೆಟ್ಟಿಂಗ್ಸ್ ಗಳನ್ನ ಮಾಡ್ತೀರಾ. ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಏನ್ ಮಾಡ್ತೀರಾ, ಸೆಟ್ಟಿಂಗ್ಸ್ ಗಳನ್ನ ಮಾಡ್ಕೊಂಡು ಏನ್ ಮಾಡ್ತೀರಾ, ಒಂದು ಸೆಟ್ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ನೀವು ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಬಟ್ ಏನಂತಂದ್ರೆ ಅವಾಗ ನೀವು ವ್ಯೂಸ್ ಏನಾಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಬರೋದಕ್ಕೆ ಶುರು ಆಗುತ್ತೆ. ಹಾಗಂತಂದ್ರೆ ನಮ್ಮ ಚಾನಲ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಯಾವ ತರ ಚೆಕ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಮೊಬೈಲ್ ಸ್ಕ್ರೀನ್ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸ್ಕ್ರೀನ್ ರೆಕಾರ್ಡರ್ ನ ಹಾಕಿದ್ದೀನಿ. ಸೊ ಇದು ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್. ಸೊ ಇದರಲ್ಲಿ ಬ್ಲಾಗಿಂಗ್ ರಿಲೇಟೆಡ್ ನಿಮಗೆ ವಿಡಿಯೋಸ್ಗಳು ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಡೀಟೇಲ್ ಆಗಿ ನೀವು ನೋಡ್ಬೋದು. ಸೊ ಮೊದಲಿಗೆ ನಾವು ನಮ್ಮ ಚಾನಲ್ ಅಲ್ಲಿ ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಚಾನಲ್ ಪ್ರೆಸೆಂಟೇಷನ್ ಯಾವ ತರ ಇದೆ ಅಂತ. ಸೊ ನೋಡ್ಬೋದು ಚಾನಲ್ ಬ್ಯಾನರ್ ನೋಡ್ಬೋದು. ಸೊ ಚಾನಲ್ ಬ್ಯಾನರ್ ಅಲ್ಲಿ ನನ್ನ ಒಂದು ಫೋಟೋ ಇದೆ. ಅದೇ ರೀತಿ ನೆಕ್ಸ್ಟ್ ನನ್ನ ಚಾನಲ್ ನೇಮ್ ಇದೆ. ಅದೇ ರೀತಿ ಕೆಳಗಡೆ ಬ್ಲಾಗಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಯೂಟ್ಯೂಬ್ ಅಂತ 3 ಏನಿದೆ ಅದರಲ್ಲಿ ಇದೆ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ನಿಮಗೆ ಬ್ಲಾಗಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಯೂಟ್ಯೂಬ್ ರಿಲೇಟೆಡ್ ಇಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ, ಅಂದ್ರೆ ನೋಡಿದ ಕೂಡಲೇ ಅರ್ಥ ಆಗುತ್ತೆ. ಅದೇ ರೀತಿ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಇಲ್ಲಿ ನಾನು 3 ಲಿಂಕ್ ಗಳನ್ನ ಅಲ್ಲಿ ಶೋ ಮಾಡಿದ್ದೀನಿ. ಸೊ ಇದು ಚಾನಲ್ ನಿಮ್ಗೆ ಈ ತರ ಅಂದ್ರೆ ಬ್ಯಾನರ್ ನಿಮ್ಗೆ ಈ ತರ ಒಂದು ಇರ್ಬೇಕಾಗತ್ತೆ. ಅಂತಂದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತಪ್ಪ ಅಂತಂದ್ರೆ ಚೆನ್ನಾಗಿ ಫಿಟ್ ಆಗ್ಬೇಕು. ಸೊ ಕಂಪ್ಯೂಟರ್ ಗಳಲ್ಲಿ ಫಿಟ್ ಆಗ್ಬೇಕು, ಅದೇ ರೀತಿ ಮೊಬೈಲ್ ಗಳಲ್ಲೂ ಕೂಡ ಫಿಟ್ ಆಗ್ಬೇಕು. ಸೊ ಯಾವ ತರ ಕ್ರಿಯೇಟ್ ಮಾಡೋದು ಅಕ್ಯುರೇಟ್ ಆಗಿ ಅನ್ನೋದು ನಿಮ್ಗೆ ಏನಾದ್ರು ವಿಡಿಯೋ ಬೇಕಂತಂದ್ರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಡಿಸೈನ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ, ನೀವು ನಿಮ್ಮ ಫೋನ್ ಅಲ್ಲೇ ಡಿಸೈನ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಚಾನಲ್ ಬ್ಯಾನರ್ ಆಯ್ತು. ಇವಾಗ ನೆಕ್ಸ್ಟ್ ಲೋಗೋ. ಸೊ ನಿಮ್ಮ ಚಾನಲ್ ಲೋಗೋ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದ್ರೆ ಸೊ ಲೋಗೋ ಇತ್ತಂದ್ರೆ ಒಂದು ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ನಿಮ್ಮ ಫೋಟೋನೇ ಯೂಸ್ ಮಾಡ್ಕೋಬಹುದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಬಟ್ ಏನಾದ್ರು ಸ್ಪೆಸಿಫಿಕ್ ಆಗಿ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಅದರ ರಿಲೇಟೆಡ್ ಆಗಿ ನೀವು ಏನ್ ಮಾಡ್ಬೋದು, ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಅಬೌಟ್ ದ ಚಾನಲ್. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಬೌಟ್ ದ ಚಾನಲ್. ಸೊ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಹಾಕಿದ್ದೆ, ಹೈ ವೆಲ್ಕಮ್ ಟು ಅವರ್ ಚಾನಲ್, ಹಿಯರ್ ಯು ಕ್ಯಾನ್ ಲರ್ನ್ ವರ್ಡ್ ಪ್ರೆಸ್ ಸ್ಟೆಪ್ ಬೈ ಸ್ಟೆಪ್ ಇನ್ ಅವರ್ ಕನ್ನಡ. ಸೊ ಅಂತಂದ್ರೆ ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ವರ್ಡ್ ಪ್ರೆಸ್ ಅನ್ನ ನಮ್ಮ ಕನ್ನಡದಲ್ಲಿ ನಾವು ಕಲಿಬಹುದು. ಅಂತಂದ್ರೆ ವರ್ಡ್ ಪ್ರೆಸ್ ಅನ್ನೋದು ಬ್ಲಾಗಿಂಗ್ ಪ್ಲಾಟ್ಫಾರ್ಮ್. ಸೊ ಅದನ್ನ ನಾವು ಈಸಿಯಾಗಿ ಕಲಿಬಹುದು ಕನ್ನಡದಲ್ಲಿ ಅಂತ ನಾನು ಅಲ್ಲಿ ತೋರಿಸ್ತೀನಿ. ಸೊ ಅವಾಗ ಯೂಟ್ಯೂಬ್ಗೂ ಗೊತ್ತಾಗತ್ತೆ. ಸೊ ಇಲ್ಲಿ ವರ್ಡ್ ಪ್ರೆಸ್ ಮತ್ತೆ ಬ್ಲಾಗಿಂಗ್ ರಿಲೇಟೆಡ್, ಅಫಿಲಿಯೇಟ್ ಮಾರ್ಕೆಟಿಂಗ್ ರಿಲೇಟೆಡ್ ಏನಂತ ಅಂದ್ರೆ ಕನ್ನಡದಲ್ಲಿ ಇಲ್ಲಿ ಸಿಗುತ್ತೆ ಅಂತ ಯೂಟ್ಯೂಬ್ಗೂ ಕೂಡ ಗೊತ್ತಾಗತ್ತೆ. ಸೊ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಹೋಮ್ ಅಲ್ಲಿ ನನ್ನ ಕೆಲವೊಂದು ವಿಡಿಯೋಸ್ಗಳು ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿ ನಾವು ಸೆಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಶಾರ್ಟ್ಸ್ ಸಿಗುತ್ತೆ, ಅದೇ ರೀತಿ ಕಂಪ್ಲೀಟ್ ವಿಡಿಯೋಸ್ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವ ತರ ಬೇಕಲ್ಲ ಆ ತರ ನೀವು ಕಸ್ಟಮೈಸೇಷನ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ನಮ್ಮ ಚಾನಲ್ ಅನ್ನ. ಅಂದ್ರೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಪ್ಪ ಅಂತಂದ್ರೆ ಸೊ ಇದು ಏನಾಗುತ್ತೆ, ಚೆನ್ನಾಗಿ ಕಾಣಿಸೋದ್ರಿಂದ ಏನಾಗುತ್ತೆ, ವ್ಯೂವರ್ಸ್ ಗಳು ಕೂಡ ಒಂದು ಅಟ್ರಾಕ್ಷನ್ ಇರುತ್ತೆ. ಸೊ ಕೆಲವೊಂದು ಸೆಟ್ಟಿಂಗ್ಸ್ ಗಳು ಬರುತ್ತೆ. ಸೊ ಆ ಕೆಲವೊಂದು ಸೆಟ್ಟಿಂಗ್ಸ್ ಗಳನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಸೊ ನೀವು ಚಾನಲ್ ನಿಮ್ಮ ಅಂತಂದ್ರೆ ಸ್ಟುಡಿಯೋ ಹೋದ್ರಪ್ಪ ಅಂತಂದ್ರೆ, ಯೂಟ್ಯೂಬ್ ಸ್ಟುಡಿಯೋ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ ಲಾಸ್ಟ್ ಅಲ್ಲಿ. ಸೊ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಚಾನಲ್ ಕೀವರ್ಡ್ಸ್ ಗಳನ್ನ ಆಡ್ ಮಾಡ್ಕೊಂಡು ಫ್ಯೂಚರ್ಸ್ ಏನಿರುತ್ತಲ್ಲ ಸೊ ಅದನ್ನೆಲ್ಲ ನೀವು ಆನ್ ಮಾಡ್ಕೊಂಡು ಇಟ್ಟಿದ್ರಪ್ಪ ಅಂತಂದ್ರೆ ನಿಮ್ಮ ಚಾನಲ್ 100% ಆಗಿ ಗ್ರೋ ಆಗೋಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಮೇನ್ ಬೇಕಾಗಿರೋದು ಚಾನಲ್ ಕೀವರ್ಡ್ಸ್, ಅದೇ ರೀತಿ
ನಮ್ಮ ಒಂದು ಚಾನಲ್ ಹೋಮ್ ಇಂಟರ್ಫೇಸ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಚಾನಲ್ 100% ಆಗಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.